ಏನು ಬಿಜೆಪಿ JDS ಸೇರಿ ಮೈಸೂರಿನವರಿಗೆ ನಕಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಪರವಾಗಿ ಬಂಗಾರಪೇಟೆ ತಾಲೂಕು ಬಂಗಾರಪೇಟೆ ಬ್ಲಾಕ್ ಮತ್ತು ಬೂದಿಪೇಟೆ ಬ್ಲಾಕ್ನ ಎಲ್ಲ ಅಧ್ಯಕ್ಷರು ಇವತ್ತು ವಾಲಂಟಿಯರ್ ಆಗಿ ಇವತ್ತು ಸಾವಿರಾರು ಜನ ಬಂದು ಏನು ಬಿಜೆಪಿ JDS ಪಿತೂರಿ ಮಾಡ್ತಾ ಇದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸಬೇಕು ಅಂತ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ನಾವು ಹೋರಾಟ ಹೇಳ್ತೀವಿ. ಯಾವುದೇ ಅಪರಾಧ ಮಾಡದಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನ ಯಾವುದೇ ಕಾರಣಕ್ಕೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ನಾವು ಬಿಡೋದಿಲ್ಲ. ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರು, ಹಿಂದುಳಿದವರು, ಬಡವರು, ರೈತರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು ಎಲ್ಲರೂ ಕೂಡ ಇವತ್ತು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದ ಪರವಾಗಿ ನಾವೆಲ್ಲ ನಿಂತಿದ್ದೇವೆ. ಇವತ್ತು ಹಿಂದೆ ಬಿಜೆಪಿಯನ್ನು ಅಲ್ಲಿಗೆತ್ತಿದಂಥ ಕುಮಾರಸ್ವಾಮಿ ಕೇವಲ ಅಧಿಕಾರಕ್ಕೋಸ್ಕರ ಇವತ್ತು ಬಿಜೆಪಿ ಒಟ್ಟಿಗೆ ಬಾಯಿ ಮಾಡಿಕೊಂಡು ಇವತ್ತು ಪಾಪ ಪಾದಯಾತ್ರೆಯಲ್ಲಿ ನೇಮಕಾತಿ ಮಾಡಿದ್ದಾರೆ. ಏನು ಹಗರಣ ಅಂತ ಹೇಳ್ತಾರೆ, ಈ ಹಣ ಎಲ್ಲವೂ ಕೂಡ ಹಗರಣ. ಸಿದ್ದರಾಮಯ್ಯ ಹಗರಣ ಇಲ್ಲ, ಅವರು ಪಡೆಯತಕ್ಕಂಥ ಎಲ್ಲ ಸೈಡ್ ಹಗರಣವು ಕೂಡ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಕಾಲಾವಧಿಯಲ್ಲಾಗಿರ್ತಕ್ಕಂಥ ಹಗರಣಗಳು. ಇದರಲ್ಲಿ ಮುಖ್ಯಮಂತ್ರಿಯ ಸಹಿ ಆಗಲಿ, ಮುಖ್ಯಮಂತ್ರಿ ಅವರ ಧರ್ಮಪತ್ನಿ ಇರತಕ್ಕಂಥ ಪಾರ್ವತಿ ಅಕ್ಕರವರ ಸಹಿ ಆಗಲಿ, ಅವರ ಯಾವುದೇ ರೀತಿಯಾದಂಥ ಪಾತ್ರ ಇಲ್ಲಿ ಇಲ್ಲ. ಕೇವಲ ರಾಜಕೀಯ ದುರುದ್ದೇಶ. ಒಬ್ಬ ಹಿಂದುಳಿದ ವರ್ಗಗಳ ಸಿದ್ದರಾಮಯ್ಯನವರು 2 ಬಾರಿ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದರಲ್ಲ ಅನ್ನತಕ್ಕಂಥ ಅಸೂಯೆ. ಈ ಅಸೂಯೆಯನ್ನು ಸಹಿಸದೆ ಬಿಜೆಪಿ ಯಡಿಯೂರಪ್ಪ ಮಗ ವಿಜಯೇಂದ್ರ, ಕುಮಾರಸ್ವಾಮಿ ಮತ್ತು ಆರ್ ಅಶೋಕ್ ಎಲ್ಲ ಸೇರಿಕೊಂಡು ನಕಲಿ ಪಾದಯಾತ್ರೆ ಮಾಡ್ತಾರೆ. ನಾವಿಷ್ಟು ಹೇಳ್ತೇವೆ, ಕರ್ನಾಟಕ ರಾಜ್ಯದ 7 ಕೋಟಿ ಜನ ಇವತ್ತು ಸಿದ್ದರಾಮಯ್ಯ ಪರ ನಿಂತಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜ್ಯವನ್ನು ಕೊಡೋದಿಲ್ಲ, ಕೊಡೋ ಅಗತ್ಯ ಇಲ್ಲ. ನಿಮ್ಮ ಅವಧಿಯಲ್ಲಿ ಮಾಡಿರ್ತಕ್ಕಂಥ 21 ಭ್ರಷ್ಟಾಚಾರ ಹಗರಣಗಳನ್ನು ತನಿಖೆಗೆ ಒಪ್ಪಿಸುತ್ತೇವೆ. ನೋಡ್ತಾ ಇದ್ದೀವಿ, ಕೆಲವೇ ದಿನಗಳಲ್ಲಿ JDS ಮತ್ತು ಬಿಜೆಪಿ ನಾಯಕರು ಜೈಲು ಪಾಲಾಗ್ತಾರೆ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಿಮ್ಮ ಸರ್ಕಾರ 10 ತಿಂಗಳು ಉಳಿಯೋದಿಲ್ಲ ಅಂತ. ಕುಮಾರಣ್ಣ, ಅದು ಕೇವಲ ನಿಮ್ಮ ಭ್ರಮೆ. ಕುಮಾರಣ್ಣ, ನಿಮ್ಮ ರಾಜಕೀಯ ಇತಿಹಾಸದಲ್ಲಿ ನೀವೊಬ್ಬ ಹಿಟ್ ಅಂಡ್ ರನ್ ಗಿರಾಕಿ. ನೀವು ಯಾವತ್ತೂ ಕೂಡ ಹೇಳಿದ್ದನ್ನು ನಡ್ಕೊಂಡಿಲ್ಲ. ಎಲ್ಲ ಕಾಲಾವಧಿಯಲ್ಲೂ ಕೂಡ ಅಧಿಕಾರಕ್ಕೋಸ್ಕರ ಸೇರ್ಕೊಳ್ತೀರಿ, ಅಧಿಕಾರ ಆದಮೇಲೆ ನನಗೇನು ಈ ದ್ರಾಕ್ಷಿ ಅಂದಿಲ್ಲ ಅಂತೇಳಿ ನೀವು ಉಳಿ ಅಂತೇಳಿ ನೆಪ ಹಾಕಿ. ನಿಮ್ಮ ಜೀವನ ಚರಿತ್ರೆ ಎಲ್ಲರೂ ಗೊತ್ತಿದೆ ಕುಮಾರಣ್ಣ. ಇವತ್ತು ನೀವೇನು ನಿಮ್ಮ ತಂದೆಯವರು ಹೇಳ್ತಾರೆ, ದೇವೇಗೌಡರು ಬಿಜೆಪಿಯವರ ಮನೆ ಬಾಗಿಲಿಗೆ ನನಗೆ ಹೆಣ ಹೋಗಬಾರ್ದು ಅಂತ ಗೌರವಾದ ದೇವೇಗೌಡರು ಇವತ್ತು ಬಿಜೆಪಿ ಒಟ್ಟಿಗೆ ಮೋದಿ ಒಟ್ಟಿಗೆ ಬಾಯಿ ಮಾಡ್ತಾರೆ. ನಿಮ್ಮ ಜನ ಏನು ನೋಡ್ತಾ, ಎಲ್ಲ ಜನ ನೋಡ್ತಾ ಇದ್ದಾರೆ. ನಿಮ್ಮ ಬಾಯಿ ಇದರ ಅರ್ಥ ಏನು ನೋಡ್ತಾ ಇದ್ದಾರೆ. ಹಿಂದೆ ಏನಾದರೂ ಕೂಡ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರ ಅಧಿಕಾರ ಸಿಕ್ಕಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಮಾತು. ಇವತ್ತು ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅದೇ ರೀತಿಯಾಗಿ ಇವತ್ತು ಏನು ಅವರು ರಾಜ್ಯಸಭೆ ಮಾತಾಡ್ತಾರೆ, ಆ ರಾಜ್ಯಸಭೆ ಸದಸ್ಯರ ಸ್ಥಾನವನ್ನು ಕೊಟ್ಟಿದ್ದು ಕೂಡ ಕಾಂಗ್ರೆಸ್. ಇವೆಲ್ಲವನ್ನು ಮರ್ತಂತ ಗೌರವಾನ್ವಿತ ದೇವೇಗೌಡರು, ನಮ್ಮ ಕುಮಾರಣ್ಣ ಇವತ್ತು ಏನೋ ತ್ಯಾಗ ಹೊಟ್ಟಿದ್ದೀರಿ. ಕುಮಾರಣ್ಣ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಆಸ್ತಿ ಇನ್ನೇ ಎಷ್ಟಿತ್ತು? ನೀವು ಫಿಲ್ಮ್ ಡಿಸ್ಟ್ರಿಬ್ಯೂಟರ್ ಆಗಿದ್ದಾಗ ನಿಮ್ಮ ಆಸ್ತಿ ಎಷ್ಟು? ಇವತ್ತಿನ ಸಾವಿರಾರು ಎಕರೆ, ಕೋಟ್ಯಾಂತರ ಹಣ, ಲವ್ಲು ಮಾಲ್ ಅಂಥವುಗಳು ಎಲ್ಲಿಂದ ಬಂತು ಕುಮಾರಣ್ಣ? ನೀವೇನು ಹಾಸನದಲ್ಲೋ ಅದು ಏನು ತೋಟ ಮಾಡಿದಿರಲ್ಲ, ಅಲ್ಲಿ ಆಲೂಗಡ್ಡೆ ಬೆಳೆದು ಟಮಾಟೊ ಬೆಳೆದು ಸಂಪಾದನೆ ಮಾಡಿದ್ದಾರೆ ಕುಮಾರಣ್ಣ. ನಿಮ್ಮ ಮಾತುಗಳನ್ನ ಯಾರೋ ಕೆಲವು ನಿಮ್ಮವ್ರು ನಂಬೋದು, ಜನ ನಂಬೋದಿಲ್ಲ. ಇವತ್ತು ನಾವೆಲ್ಲ ಕೂಡ ಗಟ್ಟಿಯಾಗಿ ಸಿದ್ದರಾಮಯ್ಯ ಪರ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಿಲ್ಲ. ನಿಮ್ಮ ಷಡ್ಯಂತ್ರಕ್ಕೆ ಬಲಿಯಾಗೋದಿಲ್ಲ.
ನಾವಿದ್ದು ಸರ್ಕಾರದ ರೈತರ ಪರವಾಗಿ, ಬಡವರ ಪರವಾಗಿ, ದಲಿತರ ಪರವಾಗಿ, ಎಲ್ಲ ಸಮುದಾಯದ ಪರವಾಗಿ ನಾವು ಅಧಿಕಾರವನ್ನು ಕೊಟ್ಟು ಜನದ ಪ್ರಶಂಸೆಯನ್ನು ಪಡೆಯುತ್ತೇವೆ.